ಎಲ್ಲೋ ಇಲ್ಲಿ ಕೂತಾಗ ಯಾರೋ ಇಲ್ಲಿ ಮಂತ್ರಿ ಬಂದಾಗ ಅವ್ರಿಗೊಂದು ನಾವು ಒಂದು ಮೆಮೊರೆಂಡಮ್ ಕೊಟ್ಟ ತಕ್ಷಣಕ್ಕೆ ಅದೇನು ಕೆಲಸ ಮಾಡೋದು. ಯಡಿಯೂರಪ್ಪನವ್ರಿಗೆ ಹೇಳಿದ್ರು, ಯಡಿಯೂರಪ್ಪ ಜಿ आप आए मैं कैसा ना बोल सकते इसको मैं करूँगा अभी नहीं बाबू लोग अटकाते हैं मेरे को. ಓಕೆ. ನನಗೆ ಅದು ಕೇಳಿದಾಗ ಭಾಳ ಶಾಕ್ ಆಗೋಯ್ತು. ನನ್ನ ಅಂದಾಜು 2000 ಸೆಪ್ಟೆಂಬರ್ 15ರಿಂದ 19 ಜುಲೈವರೆಗೂ ಒಂದು 40 ಸರಿ ನಾವು ದೆಹಲಿಗೆ ಪ್ರಯಾಣ ಬೆಳೆಸಿರ್ಬೋದು. ಯಾಕಂದರೆ ಅವ್ರನ್ನ ವಿರೋಧ ಕಟ್ಕೊಂಡು ಯಾವ ಮಂತ್ರಿಗಳು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅದು ಒಂದು ಏನು ಅಂತಂದರೆ ಪ್ರೊವಿಷನ್ ಇಲ್ದಿದ್ರು, ರಿವಿಷನ್ ಪ್ರೊವಿಷನ್ ಇಲ್ದಿದ್ರು ಸಹ ಅರುಣ್ ಜೇಟ್ಲಿ ಅವರು ಡಿಸ್ಕ್ರಿಷನರಿ ಪವರ್ಸ್ ಯೂಸ್ ಮಾಡಿ ಅವ್ರು ಅಪ್ರೂವ್ ಮಾಡಿದ್ರು. ಈಗೇನು ಹೋರಾಟ ನಡೀತಾ ಇದೆ ಪೆನ್ಷನರ್ ಅಸೋಸಿಯೇಷನಿಂದ, ಈ ಪೆನ್ಷನರ್ ಅಸೋಸಿಯೇಷನ್ ಹೋರಾಟಕ್ಕೆ ತಾವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವ್ರು ಯಾವ ರೀತಿ ಹೋರಾಟ ಮಾಡಿದರೆ ಗೆಲುವು ಸಿಗ್ಬೋದು ಅಂತ ತಮ್ಮ ಅನಿಸಿಕೆ ಸರ್? ನಮಸ್ಕಾರ ಸ್ನೇಹಿತರೆ, ನನ್ನ ಜೊತೆಗೆ ಇಂದಿರೇಶ್ ಸರ್ ಇದ್ದಾರೆ. ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ. ಅವ್ರ ಜೊತೆ ಇವತ್ತು ನಾವು ಚರ್ಚೆ ಮಾಡೋಣ ಬನ್ನಿ. ಸರ್, ದಯವಿಟ್ಟು ನಿಮ್ಮ ಪರಿಚಯ ಫಸ್ಟ್ ಮಾಡಿಕೊಡಿ ಸರ್. ನನ್ನ ಹೆಸರು ಇಂದಿರೇಶ್ ಎನ್ ಅಂತ. ಮೊದಲಿಂದನೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಕೆಲಸ ಮಾಡಿ ಸ್ಟೂಡೆಂಟ್ ಡೇಸಲ್ಲಿ ವರ್ಕ್ ಮಾಡಿದ್ದೀನಿ. ತದನಂತರ ನಾನು ಮೊದಲನೇ ಉದ್ಯೋಗ ಅಂದಿನ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅಂದರೆ ಬೆಂಗಳೂರು ಟೆಲಿಫೋನ್ಸಲ್ಲಿ ನಾನು ಒಬ್ಬ ಟೆಕ್ನಿಷಿಯನಾಗಿ ಸೇರಿದೆ. ಆವಾಗ ನಾನು ಒಂದು ಭಾರತೀಯ ಟೆಲಿಕಮ್ಯುನಿಕೇಷನ್ ಟೆಕ್ನಿಷಿಯನ್ ಯೂನಿಯನ್ ಅಂತ ಒಂದು ನಾವು ಸ್ಥಾಪನೆ ಮಾಡಿದ್ವಿ. ಒಬ್ಬರು ಸತ್ಯಾನಂದ್ ಅಂತ ಇದ್ದರು, ಅವ್ರ ಜೊತೆಲ್ಲ ಶುರು ಮಾಡಿದೆ. ತದನಂತರ 2 ವರ್ಷ ಆದಮೇಲೆ ನಾನು ರಿಸರ್ವ್ ಬ್ಯಾಂಕಲ್ಲಿ ನಾನು ಕಾಯಿನೋಟ್ ಎಕ್ಸಾಮ್ನರ್ ಆಗಿ ಕೆಲಸಕ್ಕೆ ಸೇರಿದೆ. ಸೊ ಅಲ್ಲಿಂದ ನನಗೆ ಗೊತ್ತಿತ್ತು, ಆವಾಗ ಪೆನ್ಷನ್ ಇಲ್ಲ ಅಂತ ಗೊತ್ತಿತ್ತು. ಅಂದರೆ ಕಾಂಟ್ರಿಬ್ಯೂಟರಿ ಪ್ರಾವಿಡೆಂಟ್ ಫಂಡದ್ದು ಸ್ಕೀಮ್ ಮಾಡಿನಲ್ಲೇ ಇದೆ ಅಂತ ಅನಿಸಿತ್ತು. ನಾನು ಈ ಬೆಂಗಳೂರು ಟೆಲಿಫೋನ್ಸಲ್ಲಿದ್ದಾಗ ಅದು ಪೆನ್ಷನಬಲ್ ಜಾಬ್ ಅಂತ ಗೊತ್ತಿದ್ರೂ ಸಹ ಅದನ್ನು ಇಲ್ಲಿ ಬಿಟ್ಟು ಬಂದೆ. ಯಾಕೆ ಅಂತಂತಂದರೆ ಇವು ಒಂದಲ್ಲ ಒಂದು ದಿವಸ ಇಲ್ಲೂ ನಮಗೆ ಪೆನ್ಷನ್ ಬರುತ್ತೆ ಅನ್ನೋ ಒಂದು ಮನೋಬಲ ಆಸೆ ಇತ್ತು. ಅದರಲ್ಲಿ ಸೇರಿಕೊಂಡೆ. ತದನಂತರ ಪೆನ್ಷನ್ ವಿಚಾರಕ್ಕೋಸ್ಕರ ನಾವು ಭಾಳ ಆಗ ಅದು ಬರಬೇಕು ಅನ್ನೋದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಎಲ್ಲ ಮನವಿಗಳನ್ನು ಮಾಡಿಕೊಂಡೆಲ್ಲ ಬರೆದ್ವಿ. ತದನಂತರ 1990ರಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಪೆನ್ಷನ್ ಸ್ಕೀಮ್ನ ಅನುಷ್ಠಾನಗೊಳಿಸಿದ್ರು. ದೌರ್ಭಾಗ್ಯ ಏನು ಅಂತಂದರೆ ಆಗ ಯಾವ ಕಮ್ಯುನಿಸ್ಟ್ ಯೂನಿಯನ್ಗಳಿತ್ತೋ ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದರೆ ಅವರ ಮನಸ್ಥಿತಿ ಹೇಗಿತ್ತು ಅಂತಂತಂದರೆ ನಮ್ಮ ದುಡ್ಡನ್ನೇ, ನಮ್ಮ ಕಾಂಟ್ರಿಬ್ಯೂಟರಿ ಪ್ರಾವಿಡೆಂಟ್ ದುಡ್ಡನ್ನೇ ವಾಪಸ್ ತೊಗೊಂಡು ನಮ್ಗೆ ಅದರಲ್ಲಿ ಅರ್ಧ ಕೂಡ ನಮಗೆ ಪೆನ್ಷನ್ ಬರೋಲ್ಲ ಅಂತ ಒಂದು ದೊಡ್ಡ ಉಯಿಲೆಬ್ಸಿದ್ರು. ಆಗ ಅವ್ರದ್ದು ಮೆಜಾರಿಟಿ ಯೂನಿಯನ್ ಆಗಿದ್ದರಿಂದ ಇಡೀ ಇಂಡಿಯಾದಲ್ಲಿ ಅವ್ರ ಪರವಾಗಿ ನಿಂತು ಎಷ್ಟೋ ಜನ ಆಪ್ಷನ್ ಕೊಡಲಿಲ್ಲ. ತದನಂತರ ಬ್ಯಾಂಕು 2 ಅಥವಾ 3 ಸಾರಿ ಪೆನ್ಷನ್ ಆಪ್ಷನ್ನು ಕೊಡ್ತು. ಅಂದರೆ ಪೆನ್ಷನನ್ನು ಏರಿಕೆ ಮಾಡಲಿಲ್ಲ. ನೀವು ಆಪ್ಷನ್ ತೊಗೊಳ್ಳಿ, ಯಾರು ಬೇಕಾದರೂ ಅವ್ರು ತೊಗೊಳ್ಳಿ, ಬಿಡೋರು ಬಿಡಿ ಅಂತಂದರು. ಆ ಒಂದು ಸಂದರ್ಭದಲ್ಲಿ ನಾವು ಬೇಕಾದಷ್ಟು ಎಜುಕೇಟಿವ್ ಸರ್ಕ್ಯುಲರ್ಸು ಇಶ್ಯೂ ಮಾಡಿದ್ವಿ. ಮುಂದೆ ಇವತ್ತಲ್ಲ ನಾಳೆ ಪೆನ್ಷನ್ ಯಾವತ್ತೂ ಒಳ್ಳೆಯದು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಟ್ವಿ. 2 ಆಪ್ಷನ್ನಲ್ಲಿ ಒಂದಷ್ಟು ಜನ ಕೊಟ್ಟು ಆಮೇಲೆ ಸುಮ್ಮನಾಗೋದ್ರು. ಹತ್ತತ್ರ 2734 ಜನ ಪೆನ್ಷನ್ಗೆ ಆಪ್ಷನ್ ಕೊಡಲೇ ಇಲ್ಲ. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಪ್ರಾವಿಡೆಂಟ್ ಫಂಡ್ ಮೇಲಿದ್ದಂಥ ಬಡ್ಡಿ ಏನು ಬರ್ತಿತ್ತೋ ಅದು 13% 14% ಲೆಕ್ಕ ಇರ್ತಿತ್ತು. ಆ ದೃಷ್ಟಿಯಿಂದ ನಮ್ಮ ಕಮ್ಯುನಿಸ್ಟ್ ಯೂನಿಯನ್ಗಳು ಏನು ಅಂತಂದರೆ ಇಲ್ಲ ಅದನ್ನು ವಿರೋಧ ವ್ಯಕ್ತಪಡಿಸ್ವಿ, ಇದೇ ನಮಗೆ ಬೆನಿಫಿಷಿಯಲ್ಲು. ಸೊ ಅದನ್ನು ದುಡ್ಡನ್ನು ಕೊನೆಗೆ ಅದನ್ನು ಬಂದಿದ್ದನ್ನಿಟ್ಟರೆ 2ರಷ್ಟು ದುಪ್ಪಟ್ಟು ನಮಗೆ ಪೆನ್ಷನ್ ಬರುತ್ತೆ ಅಂತ ಒಂದು ಉಯಿಲೆಬ್ಬಿಸಿ ಸ್ವಲ್ಪ ಜನಗಳನ್ನ ಜಾರಿ ತಪ್ಪಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಏನು ಪೆನ್ಷನ್ ರೆಗ್ಯುಲೇಷನ್ಸ್ನ ಜಾರಿ ಮಾಡಿದ್ರು ಅದರಲ್ಲಿ ದುರದೃಷ್ಟವಶಾತ್ ಪೆನ್ಷನ್ ರಿವಿಷನ್ದ ಕ್ಲಾಸ್ ಅದರಲ್ಲಿ ಇರಲಿಲ್ಲ. ಆ ಕ್ಲಾಸನ್ನು ಎಷ್ಟೋ ಜನ ನೋಟಿಸ್ ಮಾಡಲಿಲ್ಲ. ಯಾಕೆ ಅಂತಂದರೆ ಅಧಿಕಾರಿ ವರ್ಗದವರು ಸಹ ಆವಾಗ
ಅವರು ಕೂಡ ಪೆನ್ಷನ್ ಸ್ಕೀಮ್ನ ವಿರೋಧ ವ್ಯಕ್ತಪಡಿಸೋದು. ಯಾಕಂದರೆ ಯಾರು ಈ ಕಾರ್ಮಿಕ ವರ್ಗ ಇದ್ದಾರಲ್ಲ ಅವ್ರಿಗೇನೆ ಬೇಕಾದಷ್ಟು ಬರುತ್ತೆ ಅಂದಾಗ ಆಟೋಮೆಟಿಕ್ಕಾಗಿ ಅಧಿಕಾರಿ ವರ್ಗ ಏನು ಮಾಡ್ತು, ನನಗೆ 3 ಕೋಟಿ ಬರುತ್ತೆ 4 ಕೋಟಿ ಬರುತ್ತೆ, ನನಗೆ ಪ್ರಾವಿಡೆಂಟ್ ಫಂಡು ಇದು ಬೇಡ ಅಂತ ಅದನ್ನು ತಿರಸ್ಕಾರ ಮಾಡಿದವರು ಹೆಚ್ಚಿನವರು ಅಧಿಕಾರಿ ವರ್ಗವೇ ಇತ್ತು. ಈ ಸಂದರ್ಭದಲ್ಲಿ ಏನಾಯಿತು, ನಾವು ಅನ್ರೆಕಗ್ನೈಸ್ಡ್ ಯೂನಿಯನ್ ಆಗಿದ್ದರಿಂದ ನಮಗೆ ಒಂದು ಡ್ರಾಫ್ಟ್ ಕಾಪಿ ಕೊಡಲಿಲ್ಲ ಮ್ಯಾನೇಜ್ಮೆಂಟ್. ಅದೇನಿದ್ರು ಯಾವುದು ಈ ರೆಕಗ್ನೈಸ್ಡ್ ಯೂನಿಯನ್ ಇತ್ತು ಅವ್ರಿಗೆ ಮಾತ್ರ ಕೊಟ್ಟರು. ಅವರು ಅದರಲ್ಲಿ ಅದನ್ನು ಯಾಕಂದರೆ ಅದರ ಮೇಲೆ ವಿರೋಧ ಇದ್ದಿದ್ದರಿಂದ ಅದನ್ನು ಅರ್ಧಾಕಿ ಸುಟ್ಟಾಕಿದ್ರೆ ಹೊರತು ಅದರಲ್ಲಿ ಏನಿದೆ ಅಂತ ಓದಲಿಕ್ಕೆ ಹೋಗಲೇ ಇಲ್ಲ. ಆ ಒಂದು ಈ ಲ್ಯಾಪ್ಸಿಂದ ಏನಾಯಿತು, 1990ರಲ್ಲಿ ಅನುಷ್ಠಾನಗೊಳಿಸಿದ್ರು. ತದನಂತರ ಪೆನ್ಷನ್ ರಿವಿಷನ್ ಆಗದೇ ಇರುವಂಥ ಪರಿಸ್ಥಿತಿ ಉಂಟಾಯಿತು. 5 ವರ್ಷಕ್ಕೊಂದು ಸರಿ ತಮಗೆ ಗೊತ್ತಿರಬೇಕು, ಈ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಪೆನ್ಷನ್ ರಿವಿಷನ್ ಆಗುತ್ತೆ, ವೇಜ್ ರಿವಿಷನ್ ಆಗುತ್ತೆ. ಆದರೆ ಪೆನ್ಷನ್ ರಿವಿಷನ್ ಆಗಲಿಲ್ಲ. 95-96ರಲ್ಲಿ ಒಂದು ಪೆನ್ಷನ್ ರಿವಿಷನ್ನು ಬ್ಯಾಂಕ್ ಮಾಡಿಬಿಟ್ರು. ತದನಂತರ ಸರ್ಕಾರ ಬರೀತು, ಇದಕ್ಕೆ ನಿಮಗೆ ಪೆನ್ಷನ್ ರಿವಿಷನ್ಗೆ ಪ್ರೊವಿಷನ್ನೇ ಇಲ್ಲ ಇದರಲ್ಲಿ, ಈ ರೆಗ್ಯುಲೇಷನಲ್ಲಿ ನೀವು ಮಾಡಿದ ತಪ್ಪು ಅಂತೇಳಿ ಅದನ್ನು ವಿಡ್ರಾ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಆವಾಗ ಮುಂಬೈ ಕೋರ್ಟು, ಬಾಂಬೆ ಹೈಕೋರ್ಟ್ ಏನು ಮಾಡ್ತು, ಇಲ್ಲಿವರೆಗೂ ಏನು ಕೊಟ್ಟಿದ್ರು ಅದನ್ನು ರಿಕವರಿ ಮಾಡೋಂಗಿಲ್ಲ, ಬಟ್ ನೀವು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಥರದಲ್ಲಿ ಅದನ್ನು ಮುಂದುವರಿಸ್ಬಿಟ್ರು. ಏನಾಯಿತು, ತದನಂತರ 2002ರಿಂದ ಮೊನ್ನೆ 2019ರವರೆಗೆ ಪೆನ್ಷನ್ ರಿವಿಷನ್ ಆಗಲೇ ಇಲ್ಲ ಯಾರ್ದು. ಯಾರ್ಯಾರು ರಿಟೈರ್ ಆಗಿ ಅವರು ಯಾವ್ಯಾವ ಪೆನ್ಷನ್ ಫಿಕ್ಸ್ ಆಯಿತೋ ಅಷ್ಟನ್ನೇ ಸಿಗುವಂಗೆ ಹಾಕಿ ಆಯಿತು. ಅದಕ್ಕೊಂದು DNS ರಿಲೀಫ್ ಅಂತ ಕೊಟ್ಟರು ಅಷ್ಟೇನೆ. ಈ ಒಂದು ಕಾರಣದಿಂದ ಏನಾಯಿತು, ಅಸಮಾನತೆ ಬಂತು. ಯಾವ ಪರಿಸ್ಥಿತಿ ಬಂತು ಅಂತಂದರೆ 90ರ ದಶಕದಲ್ಲಿ ಯಾರೋ ಒಬ್ಬ ಚೀಫ್ ಜನರಲ್ ಮ್ಯಾನೇಜರ್ಗೆ ರಿಟೈರ್ ಆದವ್ರಿಗೆ 34-35 ಸಾವಿರ ರೂಪಾಯಿ ಇದು ಪೆನ್ಷನ್ ಸಿಕ್ಕಿದ್ರೆ 2014ರಲ್ಲಿ ರಿಟೈರ್ ಆಗಿತ್ತು ಒಬ್ಬ ಕ್ಲರ್ಕ್ ಅಥವಾ ಇನ್ಯಾರೊಬ್ಬ ಪ್ಯೂನ್ ಅವನು 44 ಸಾವಿರ ಬರಂಗಾಯಿತು. ಅಂದರೆ ಎಷ್ಟೇ ಮೇಲ್ಮಟ್ಟದಲ್ಲಿದ್ದರೂ ಸಹ ಕಾಲಾನುಕಾಲಕ್ಕೆ ಪೆನ್ಷನ್ ರಿವಿಷನ್ ಆಗದೇ ಇದರಿಂದ ಅವ್ರ ಬೇಸಿಕ್ ಅವ್ರದ್ದೇನು ಬೇಸಿಕ್ ಇತ್ತಲ್ಲ ಪೆನ್ಷನ್ ಬೇಸಿಕ್ ಅಷ್ಟೇ ಉಳಿದಿದ್ದರಿಂದ ಅವ್ರಿಗೆ ಬರೀ DNS ರಿಲೀಫ್ ಅಷ್ಟೇ ಸಿಕ್ಕಿದ್ರಿಂದ ಈ ಅಸಮಾನತೆ ತುಂಬ ಬಂತು. ಇದು ಎಲ್ಲರ ಮನಸ್ಸಲ್ಲಿ ದೊಡ್ಡ ಉಯಿಲೆತ್ತು. ಆಮೇಲೆ ಬೇಕಾದಷ್ಟು ಆ ನಿಟ್ಟಿನಲ್ಲಿ ಬೇಕಾದಷ್ಟು ಸರ್ಕಾರದ ಜೊತೆಲಿ ಕರೆಸ್ಪಾಂಡೆನ್ಸ್ಗಳಾದವು, RTIಗಳು ತಗೊಂಡಿದ್ದಾಯಿತು, ಇವೆಲ್ಲವೂ ಬಂತು. ಆದರೂ ಸಹ ಆಗಿನ ಸರ್ಕಾರ ತನ್ನ ನಿಲುವನ್ನು ಬದಲಿಸಲೇ ಇಲ್ಲ. ನಿಮಗೇನಿದ್ರು ಕಾಲಾನುಕಾಲಕ್ಕೆ ನಿಮ್ಗೇನು ಹಣದುಬ್ಬರ ಆಗಿದ್ದಕ್ಕೆ DNS ರಿಲೀಫ್ ಕೊಡ್ತಾ ಇದ್ದೀವಿ, ಅದರಿಂದ ನಿಮ್ಗೇನು ತೊಂದರೆ ಆಗಿಲ್ಲ ಅಂತ ಹೇಳ್ಕೊಂಡು ಬರ್ತು. ಈ ಅಸಮಾನತೆ ಮೇಲೆ ಕೆಳಗಿದ ಅಸಮಾನತೆ ವಿಪರೀತವಾಗಿ ಈಗ ಶುರು ಆಯಿತು. ಎಷ್ಟೋ ಅಧಿಕಾರಿಗಳು ನನ್ನನ್ನು ನಾನು ರಿಸರ್ವ್ ಬ್ಯಾಂಕಲ್ಲಿ ಏನು ಟ್ರೇಡ್ ಯೂನಿಯನ್ ಲೀಡರಾಗಿ ಮೊದಲಿಂದನೂ ವರ್ಕ್ ಮಾಡ್ತಾಯಿದ್ದೀನಿ. ನಾನು ರಾಷ್ಟ್ರೀಯ ಉಪಾಧ್ಯಕ್ಷನಾಗಿದ್ದೆ, ಲೋಕಲ್ ಯೂನಿಟ್ ಅಧ್ಯಕ್ಷನಾಗಿದ್ದೆ ಬೆಂಗಳೂರು ಯೂನಿಟ್ದು. ಅದೇ ಥರ ಆಲ್ ಇಂಡಿಯಾ ಜಾಯಿಂಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ತದನಂತರ 2014ರಿಂದ ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮದು ಆರ್ಗನೈಸೇಷನ್ ಹೆಸರು ಆಲ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ವರ್ಕರ್ಸ್ ಆರ್ಗನೈಸೇಷನ್, ಭಾರತೀಯ ಮಜ್ದೂರಕ್ಕೆ ಸಂಯೋಜಿತ. ಏನು ಅಂದರೆ 2014ರಲ್ಲಿ ಈ ಹಿಂದಿನ ಸರ್ಕಾರ, ಮೋದಿ ಸರ್ಕಾರ ಬಂದ ಮೇಲೆ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರಿಂದ ನಾವು ಇದನ್ನು ಸರ್ಕಾರದ ಮಟ್ಟದಲ್ಲಿ ಇದನ್ನು ತೊಗೊಂಡು ಹೋಗ್ಬೇಕು ಸಾಧ್ಯನೇ ಹೊರತು ಅಧಿಕಾರಿ ವರ್ಗದಲ್ಲಿದ್ದ ಕೆಲಸ ಆಗಲ್ಲ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಸರ್ಕಾರದಲ್ಲಿ ಏನು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಅವರೆಲ್ಲ ಫೈನಾನ್ಸ್ ಸೆಕ್ರೆಟರಿಗಳು ಈ ಏನು ರಿವಿಷನ್ ಕ್ಲಾಸ್ ಇಲ್ಲ ಅಷ್ಟನ್ನೇ ತೋರಿಸ್ಕೊಂಡು ಇವ್ರಿಗೆ ರಿವಿಷನ್ ಮಾಡಲಿಕ್ಕೆ ಬರಲ್ಲ ಅಂತಲೇ ಎಲ್ಲ ಅಬ್ಜೆಕ್ಷನ್ ಹಾಕ್ಕೊಂಡು ಅದನ್ನು ನಮ್ಮ ಫೈಲ್ನ ವಾಪಸ್ ಕೊಡ್ತಾಯಿದ್ರು, ಕಳಿಸ್ತಾಯಿದ್ರು. ಆಗ ನಾವು ಇದನ್ನು ವಿಚಾರವನ್ನು ಹೋರಾಟಕ್ಕೆ ನಾವು ತೊಗೊಂಡ್ವಿ. 2015 ಸೆಪ್ಟೆಂಬರಿಂದ ಹಲವಾರು ಹಂತಗಳಲ್ಲಿ ಅಂದರೆ ನಮ್ಗನ್ನಿಸ್ತು ಈ ಅಧಿಕಾರಿ ವರ್ಗದವ್ರ ಹತ್ರ ಈ ಲ್ಯಾಪ್ಸ್ ಏನಿದೆಯಲ್ಲ, ನಾನ್ ರಿವಿಷನ್ ಕ್ಲಾಸ್ ಅನ್ನೋದು, ಯಾಕಂದರೆ ಇದು ಪೆನ್ಷನ್ ರೆಗ್ಯುಲೇಷನ್ಸ್ ಅದು ಏನು ಪಾರ್ಲಿಮೆಂಟಲ್ಲಿ ಅಪ್ರೂವ್ ಆಗಿದ್ದಂಥ ರೆಗ್ಯುಲೇಷನ್ನು, ಅದಿಲ್ಲದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತು.
ತದನಂತರ 2015ರಿಂದ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ವಿ. ಸರ್ಕಾರದ ಮಟ್ಟದಲ್ಲಿ ನಮ್ಮಲ್ಲಿ ನಮ್ಮ ಬೆಂಗಳೂರಿನಲ್ಲಿ DK ಸದಾಶಿವರು ಅಂತ ಹಿರಿಯರು, ಅವ್ರನ್ನ ಭಾರತೀಯ ಮಜ್ದೂರ್ ಸಂಘ ಅವರ ನೇತೃತ್ವದಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ತಕ್ಕಂಗೆ ನಮಗೆ ಸೆಂಟ್ರಲ್ BMS ಲೀಡರ್ಸು ನಮಗೆ ಸಹಾಯ ಮಾಡಿದ್ರು. ಸಂಘ ಪರಿವಾರದ ಎಲ್ಲ ಮುಖಂಡರು ಕೂಡ ನಮಗೆ ಸಹಾಯ ಮಾಡಿದ್ರು. 15ರಲ್ಲಿ ನಮ್ಮ ಹೋರಾಟ ಶುರು ಆಯಿತು. ಆದರೆ ನಿಮ್ಗೆ ಗೊತ್ತಿರಬೇಕು, ಎಲ್ಲ ಮಂತ್ರಿಗಳು ಸಹ ಅವರ ಡಿಪಾರ್ಟ್ಮೆಂಟಿನ IAS ಅಧಿಕಾರಿಗಳ ಅಡ್ವೈಸ್ ಮೇಲೆ ಅವ್ರು ಕೆಲಸ ಮಾಡೋದು. ಯಾಕಂದರೆ ಅವ್ರನ್ನ ವಿರೋಧ ಕಟ್ಕೊಂಡು ಯಾವ ಮಂತ್ರಿಗಳು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ತದನಂತರ ಯಡಿಯೂರಪ್ಪನವ್ರದ್ದು ಒಂದು ಮುಂದಾಳತ್ವ ಉಪಯೋಗಿಸ್ಕೊಂಡ್ವಿ. ಒಂದ್ಸರಿ ನಾವು ಅರುಣ್ ಜೇಟ್ಲಿ ಭೇಟಿ ಮಾಡಿದ್ವಿ 2016. ನಮ್ಮದು ಅವಾಗ ಡಿಮಾನಿಟೈಸೇಷನ್ ಆಗಿತ್ತು. ಆ ಟೈಮಲ್ಲಿ ಹೋದರೂ ಸಹ ಅಂಥ ಒಂದು ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ ಅರುಣ್ ಜೇಟ್ಲಿ ಅವರು ನಮಗೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವಕಾಶ ಕೊಟ್ಟಿದ್ದರಿಂದ ಅವ್ರ ಮುಂದೆ ಇಟ್ವಿ. ಅವರೆಲ್ಲ ತೊಗೊಂಡು DFS ಕಳಿಸೋದು. ಅವರು ಅಬ್ಜೆಕ್ಷನ್ನಾಗಿ ಕಳಿಸಿದ್ರು. ಇಲ್ಲ, ಇವ್ರಿಗೇನಾದರೂ ಒಂದು ಸಮಯ ಏನಾದರೂ ರಿಸರ್ವ್ ಬ್ಯಾಂಕ್ನವ್ರಿಗೆ ಇದನ್ನು ಪೆನ್ಷನ್ ರಿವಿಷನ್ ಆಪ್ಷನ್ನು, ಆಮೇಲೆ 2734 ಜನಕ್ಕೆ ಮತ್ತೊಂದು ಆಪ್ಷನ್ ಕೊಟ್ಟರೆ ನಾಳೆ ಇವ್ರದ್ದೆಲ್ಲ ಫಂಡ್ಸ್ ಡ್ರೈನ್ ಆದಮೇಲೆ ಅದರದ ಹೊರೆ ನ್ಯಾಷನಲ್ ಎಕ್ಸ್ಚೆಕರ್ ಮೇಲೆ ಬರುತ್ತೆ ಅನ್ನೋ ಥರದಲ್ಲಿ ಅಬ್ಜೆಕ್ಷನ್ ಹಾಕಿದ್ರು. ದಿನ ರಾತ್ರಿ ನಾವು ತಮಗೆ ತಿಳಿದಿರಲಿ, ನನ್ನ ಅಂದಾಜು 2000 ಸೆಪ್ಟೆಂಬರ್ 15ರಿಂದ 19 ಜುಲೈವರೆಗೂ ಒಂದು 40 ಸರಿ ನಾವು ದೆಹಲಿಗೆ ಪ್ರಯಾಣ ಬೆಳೆಸಿರ್ಬೋದು. ಅದಲ್ಲದೆ ಮುಂಬೈ, ಇದು ಪುಣೆ, ನಮ್ಮ ಸೆಂಟ್ರಲ್ ಬೋರ್ಡ್ ಡೈರೆಕ್ಟರ್ ಭೇಟಿ ಮಾಡಿದೆ, ಇದೆಲ್ಲ ಮಾಡಿದ್ದೀವಿ. ಅದಷ್ಟೇ ಅಲ್ಲದೆ ರಿವಿಷನ್ ಅನ್ನೋದು ಬರೀ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮೇಲೆ ಆಗಲಿಲ್ಲ. ನಾವು ಕ್ಯಾಲ್ಕುಲೇಷನ್ಸು ಹೇಗೆ ಸರ್ಕಾರಕ್ಕೆ ಹೊರೆ ಆಗಲ್ಲ ಅನ್ನೋದನ್ನು ನಾವೆಲ್ಲ ತೋರಿಸ್ಕೊಟ್ವಿ. ಯಾಕೆಂದರೆ ನಮ್ಮದು 17,525 ಕೋಟಿ ರೂಪಾಯಿ ನಮ್ಮದು ಪೆನ್ಷನ್ ಕಾರ್ಪಸ್ ಫಂಡ್ ಇತ್ತು. ಅದರಲ್ಲಿ ರಿಟರ್ನ್ಸು ಏನು 188 ಕೋಟಿ ನಮಗೆ ಇದು ಬರ್ತಾಯಿತ್ತು. ಆಮೇಲೆ ಇನ್ನೊಂದೇನೆಂದರೆ ಪೆನ್ಷನ್ ಕಾರ್ಪಸ್ ಫಂಡ್ಗೆ ಒಂದು ಪ್ರೊವಿಷನ್ ಇದೆ ನಮ್ಮ ರೆಗ್ಯುಲೇಷನಲ್ಲಿ. ಒಂದಿಷ್ಟು ಪರ್ಸೆಂಟೇಜು ಅಂತ ನಮ್ಮ ಪೆನ್ಷನ್ ಫಂಡ್ಗೆ ಟ್ರಾನ್ಸ್ಫರ್ಗೆ ಪ್ರೊವಿಷನ್ ಇತ್ತು. ಇದನ್ನೆಲ್ಲ ನಾವು ಮನಗಾಣಿಸಿದ್ವಿ. ಮತ್ತೆ ಅವರು ಅಫಿಷಿಯಲ್ಸ್ ಅಬ್ಜೆಕ್ಷನ್ ಹಾಕಿದ್ರು. ಇವ್ರಿಗೆ ಕೊಟ್ಟರೆ ನಾಳೆ ಕಮರ್ಷಿಯಲ್ ಬ್ಯಾಂಕ್ನವರು ಎಲ್ಲ ಕೊಡಬೇಕಾಗತ್ತೆ, ಫೈನಾನ್ಷಿಯಲ್ ಸೆಕ್ಟರ್ನು ಅವ್ರಿಗೂ ರಿವಿಷನ್ ಮಾಡಬೇಕಾಗತ್ತೆ ಅಂತ ಕೊಟ್ಟರು. ಆವಾಗ ನಾನು ಒಂದು ದಿವಸ ಯೋಚನೆ ಮಾಡಿ ಅಂದ್ಕೊಂಡೆ, ನನಗೊಂದು ಜ್ಞಾಪಕ ಬಂತು. 79ರಲ್ಲಿ ನಾವು ಸೇರಿದಾಗ ನಮಗೆ ಬೋನಸ್ ಬರ್ತಿರ್ಲಿಲ್ಲ. ನಾವು ಬೋನಸ್ಗೆ ಡಿಮ್ಯಾಂಡ್ ಮಾಡಿದಾಗ ನಿಮಗೆ ಬೋನಸ್ ಕಾಯ್ದೆ ಅನ್ವಯ ಆಗಲ್ಲ, ಇಟ್ಸ್ ಎನ್ ಸರ್ವಿಸ್ ಆರ್ಗನೈಸೇಷನ್ ರಿಸರ್ವ್ ಬ್ಯಾಂಕು ಅಂತ ನಮ್ಗೆ ಕೊಟ್ಟಿರಲಿಲ್ಲ. ಆಮೇಲೆ ನಮ್ಮದು ಏನು ಅಕೌಂಟಿಂಗ್ ಪ್ರಿನ್ಸಿಪಲ್ ಇದೆಯಲ್ಲ, ನಮ್ಮದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಲ್ಲ. ನಾವು ಯಾಕಂದರೆ ರಿಸರ್ವ್ ಬ್ಯಾಂಕು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಲ್ಲ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಷ್ಟೇ. ಇದನ್ನು ಬ್ಯಾಂಕ್ ಅಂತ ಕರೆದ್ರೂ ಸಹ ರಿಸರ್ವ್ ಬ್ಯಾಂಕ್ನ ಬ್ಯಾಂಕ್ ಅಲ್ಲ ಅದು. ಇಟ್ಸ್ ಎ ಮಾನಿಟರಿ ರೆಗ್ಯುಲೇಟರಿ ಅಥಾರಿಟಿ. ಬೇರೆ ದೇಶಗಳಲ್ಲಿ ಹೆಂಗಿದೆಯೋ ಅದೇ ಥರ ಇದು ಮಾನಿಟರಿ ರೆಗ್ಯುಲೇಟರಿ. ಅದನ್ನು ಮನಗಾಣಿಸಿದ್ವಿ ಸರ್ಕಾರಕ್ಕೆ. ಹಿಂಗಾಗಿ ಕೊನೆಗೆ ಅರುಣ್ ಜೇಟ್ಲಿ ಅವ್ರಿಗೆ ಅನ್ನಿಸ್ತು ಲಾಸ್ಟಲ್ಲಿ, ಇಲ್ಲ ಇದನ್ನ ಅವ್ರದ್ದು ಪೆನ್ಷನ್ ಕಾರ್ಪಸ್ ಫಂಡ್ ಅವ್ರದ್ದೇ ಇದ್ದು ಆ ಪೆನ್ಷನ್ ಲಿಯಬಿಲಿಟಿನ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದ್ರಿಂದ ನಾವು ಕೊಡ್ಬೋದು ಅನ್ನಿಸ್ತು. ಇದಲ್ಲದೆ ಈ ಏನು ಆಪ್ಷನ್ ಕೊಡ್ಲಿಕ್ಕೆ ಇದ್ರಲ್ಲ ಅವ್ರಿಗೂ ಕೊಟ್ಟರೆ ಮತ್ತೆ ಪೆನ್ಷನ್ ಹೊರೆ ಆಗುತ್ತಂದ್ರು. ನಾನು ಹೇಳಿದೆ, ಯಾರು ಇದನ್ನು ಕೊಡ್ತಾರೋ ಅವ್ರದ್ದು ಏನು ಕಾಂಟ್ರಿಬ್ಯೂಟರಿ ಪ್ರಾವಿಡೆಂಟ್ ಫಂಡ್ ಅದನ್ನು ಅವರು ವಿತೌಟ್ ಮಾಡ್ಕೊಡ್ತಾರೆ ಬ್ಯಾಂಕು. ಪ್ಲಸ್ ನೋಷನಲ್ ಕಾಂಟ್ರಿಬ್ಯೂಟರಿ ಪ್ರಾವಿಡೆಂಟ್ ಫಂಡ್ ಏನು ಇವ್ರದ್ದು ಬ್ಯಾಂಕಿಂದ ಕೊಡ್ತಿದ್ರಲ್ಲ ಅದನ್ನು ಇದಕ್ಕೆ ಆಡ್ ಮಾಡಬೇಕು. ಹಂಗಾದಾಗ ಆಟೋಮೆಟಿಕ್ಕಾಗಿ ಪೆನ್ಷನ್ ಕಾರ್ಪಸ್ ಫಂಡ್ ಇಟ್ ವಿಲ್ ಗ್ರೋ. ಅದರಿಂದ ದೇರ್ ಬೈ ಇವ್ರು ಕೂಡ ಅದು ಪೆನ್ಷನ್ ಆಪ್ಷನ್ ಕೊಟ್ಟರು ಏನು ಯಾವುದೇ ಒಂದು ತೊಂದರೆ ಆಗಲ್ಲ ಅನ್ನೋ ಇದ್ರ ಮೇಲೆ ನಾವು ಮಾಡಿಕೊಟ್ವಿ. ಅದರಿಂದ ನಮಗೆ ಪೆನ್ಷನ್ ಆಪ್ಷನ್ನು ಪೆನ್ಷನ್ ರಿವಿಷನ್ ಎರಡೂ ಬಂತು. ಒಂದೇನಂದರೆ ನನ್ನ ಅನುಭವಕ್ಕೆ ಏನಂತಂದರೆ, ಇದಲ್ದೇ ನಾವು ಒಂದು ಈ ಏನು ಕಮಿಟಿ ಆನ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತ ಒಂದು ಇದು ಮಾಡಿದ್ರು ಲೋಕಸಭಾದು. ಅದು ನಮ್ಮಲ್ಲಿ ನಮ್ಮ ಇಶ್ಯೂಸೇ ಏನು ಪೆನ್ಷನ್ ಆಪ್ಷನ್ ಕೊಡ್ಬೋದಾ ಬೇಡವಾ ಅಂತ. ಇದರಲ್ಲಿ ದಿಲೀಪ್ ಕುಮಾರ್ ಮನ್ಸುಖ್ ಲಾಲ್ ಗಾಂಧಿ ಅನ್ನೋರು ಅವ್ರ ಚೇರ್ಪರ್ಸನ್, ಔರಂಗಾಬಾದ್ ನಮ್ಮ ಮಹಾರಾಷ್ಟ್ರದ ಅದರದ್ದು MP ಆಗಿದ್ದರು. ಅವ್ರ ಮುಂದೆನೇ ಎಲ್ಲ ಮಂಡಿಸಿದ್ವಿ ನಾವು. ಬೇಕಾದಷ್ಟು
ರೆಕಾರ್ಡ್ಸು ಎಲ್ಲ ಮಾಡಿ ನಾವೆಲ್ಲ ಮಂಡಿಸಿದ್ವಿ. ಆಮೇಲೆ ನಾನು ಮರ್ತೋಗಕ್ಕೆ ಮೊದಲು ಮೇಯ್ನು ಇದಕ್ಕೆಲ್ಲ ಹೆಚ್ಚು ನಮಗೆ ಸಹಾಯ ಮಾಡಿದವರು ಹೆಚ್ಚು ಅಂದರೆ ಒಂದು ಅನಂತಕುಮಾರ್ ಅವರು, ದಿವಂಗತ ಅನಂತಕುಮಾರ್, ಎಚ್ ಎನ್ ಅನಂತಕುಮಾರ್. ತದನಂತರ ಸದಾನಂದ ಗೌಡರು. ಯಾವಾಗ ದೆಹಲಿಗೆ ಹೋದರೂ ಸಹ ಅವರು ನಮ್ಮವ್ರು ಏನೋ ಥರದಲ್ಲಿ ಯಾವಾಗಲೂ ಪ್ರತಿ ಸರಿ ಹೋದವರು ಒಂದು ಪಾರ್ಲಿಮೆಂಟ್ಗೆ ಹೋಗೋಕ್ಕೆ ಪಾಸ್ ಕೊಡಿಸ್ತಾಯಿದ್ರು. ನಾವು ಯಾವುದೇ ಥರದಲ್ಲಿ ಅಲ್ಲಿ ಅವರು ಪ್ರೊಸೀಡಿಂಗ್ಸ್ಗೆ ಹೋದರೆ ಅವ್ರ ಆಫೀಸಲ್ಲೇ ಕೂತ್ಕೋತಾ ಇದ್ವಿ. ಅವರು ಮೇಜರ್ ರೋಲು ಅಂತ ನನಗನ್ಸುತ್ತೆ. ಯಡಿಯೂರಪ್ಪನವರು, ಸದಾನಂದ ಗೌಡರು, ಅನಂತಕುಮಾರ್ ಅವರು. ದುರ್ದೈವ ಅನಂತಕುಮಾರ್ ಕಳ್ಕೊಂಬಿಟ್ವಿ. ಯಾಕಂದರೆ ಒಂದು ಸಾರಿ ನಮ್ಮ ಲೀಡರ್ಸ್ಗಳಿಗೆ ಭಾಳ ಖುಷಿಯಾಗಿದ್ದೇನು ಅಂತಂದರೆ, ನಾವು ಪಾರ್ಲಿಮೆಂಟ್ ಒಳಗಡೆ ಹೋಗ್ಲಿಕ್ಕೆ ಪಾಸ್ ತೊಗೊಂಡು ಹೋಗೋದು ಲೇಟ್ ಆಯಿತು. ಅನಂತಕುಮಾರ್ ಅವ್ರದ್ದು ಎಷ್ಟು ಒಂದು ಪ್ರಭಾವ ಇತ್ತು ಇದ್ರ ಮೇಲೆ ಅಂತಂದರೆ, 5 ಮಿನಿಸ್ಟ್ರುಗಳನ್ನ ಅವ್ರ ಆಫೀಸಲ್ಲಿ ಕುಂಡಿಸ್ಕೊಂಡಿದ್ರು ನಮ್ಮನ್ನು ಕಾಯ್ಕೊಂಡು. ಅಂದರೆ ಡೆಪ್ಯೂಟಿ ಫೈನಾನ್ಸ್ ಮಿನಿಸ್ಟರು, ನಮ್ಮ ಸಂತೋಷ್ ಕುಮಾರ್ ಗಂಗ್ವಾರು, ದೇವೇಂದ್ರ ಪ್ರಧಾನು, ಇವರೆಲ್ಲರೂ ಇದ್ರು. ಅವರೆಲ್ರಿಗೂ ನಾವು ಹೋಗಿ ಮನವಿ ಕೊಟ್ಟು ಅವ್ರು ಇದು ಮಾಡಿದ್ವಿ. ಆಮೇಲೆ ಸುಮ್ಮನೆ ಅವ್ರಿಗೂ ನಾವು ಬಂದಿದ್ದು ಲೇಟ್ಗೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಹಿಂದಿನಲ್ಲಿ ನಮಗೆ ಕನ್ನಡ ಗೊತ್ತಿದ್ರು ಸಹ ಹಿಂದಿನ आप लोगों के लिए 5 ಮಂತ್ರಿ ಲೋಗ್ ಇಂತಜಾರ್ ಕರ್ನಾ ಏಕೆ ಅಂತ ದಬಾಯಿಸಿದ್ರು. ಯಾಕಂದರೆ ಅವ್ರಿಗೆ ನಮ್ಮ ಪರವಾಗಿ ಅವರೇ ಕ್ಷಮೆ ಕೇಳಿದ್ರು. ನೋಡಿ, ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದೆ, ಇವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂದರು. ಯಾಕಂದರೆ ಅದೆಲ್ಲ ಮೇಜರ್ ಕಾಂಟ್ರಿಬ್ಯೂಷನ್. ಜೊತೆಗೆ ನಮ್ಮಲ್ಲಿ ಆಲ್ ಇಂಡಿಯಾದಲ್ಲಿ ನಮ್ಮ ಭಾರತೀಯ ಮಜ್ದೂರ್ ಸಂಘದ ವಿಜೇಶ್ ಉಪಾಧ್ಯಾಯರು ಅಂತ ಇದ್ದರು. ಅವರು ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ. ಲಕ್ಷ್ಮಾರೆಡ್ಡಿ ಅವರು, ಆಮೇಲೆ ನಮ್ಮ ಸಜಿನಾರಾಯಣ್ ಅಂತ, ಆಮೇಲೆ ನಮ್ಮ ಬಿ ಸುರೇಂದ್ರನ್ಜಿ ಅಂತ, ನಮ್ಮ ಆಲ್ ಇಂಡಿಯಾ ಆರ್ಗನೈಸಿಂಗ್ ಸೆಕ್ರೆಟ್ರಿ. ಅವರು ಇದಕ್ಕೆ ಹೆಚ್ಚು ನಮಗೆ ಸಪೋರ್ಟ್ ಕೊಟ್ಟು ಇದನ್ನು ಶತಾಯುಗತ ಅಲ್ಗ ಮಾಡಿದ್ರು. ಒಂದು ಏನು ಅಂತಂದರೆ, ಪ್ರೊವಿಷನ್ ಇಲ್ದಿದ್ರು ಸಹ ಅರುಣ್ ಜೇಟ್ಲಿಯವರು ಡಿಸ್ಕ್ರಿಷನರಿ ಪವರ್ಸ್ ಯೂಸ್ ಮಾಡಿ ಅವ್ರು ಅಪ್ರೂವ್ ಮಾಡಿದ್ರು. ಯಾಕೆ ತಮಗೂ ಗೊತ್ತಿರಬೇಕು, ಒಂದು ಲೆಜಿಸ್ಲೇಷನಲ್ಲಿ ಪಾಸ್ ಆಗಿರೋದನ್ನು ಔಟ್ ಆಫ್ ದಿ ಟರ್ನ್ ನಮ್ಗೆ ಕೊಡ್ಲಿಕ್ಕೆ ಬರಲ್ಲ. ಕರೆಕ್ಟು. ಆದರೂ ಸಹ ಅವರು ಈ ಡಿಸ್ಕ್ರಿಷನರಿ ಪವರ್ಸು ಅದ್ರದ್ದೆಲ್ಲ ಅವ್ರದ್ದು ಸಿಗ್ನೇಚರ್ ಎಲ್ಲ ನಾನು ಇಲ್ಲಿದೆ, ನಿಮ್ಗೆ ತೋರಿಸ್ತೀನಿ. ಓಕೆ. ಅಂದರೆ ಅಂಥ ಮಹನೀಯರು. ನಾವೇನು ಹೇಳಿದ್ವಿ, ಈಗ ಎಲ್ಲ RBI ಎಂಪ್ಲಾಯೀಸ್ಗೆ ಅಪ್ಡೇಷನ್ ಪೆನ್ಷನ್ ಬರ್ತಾ ಇದೆ. ಹೌದೌದು. ಈಗ ಇದೇ ತಾರತಮ್ಯ ಯಾಕೆ ಬೇರೆ ಬ್ಯಾಂಕ್ಗಳ ನೌಕರರಿಗೆ ಆಗ್ತಾ ಇದೆ ಸರ್? ಅವರೆಲ್ಲ ಯಾಕೆ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ? ಮಾಡ್ದೇನೆ ಯಾವ ಕೆಲಸನೂ ಆಗಲ್ಲ. ಓಕೆ. ಈಗ ನಾನು ನಿಮಗೆ 40 ಬಾರಿ ಹೋಗಿದ್ದೆ ಅಂತ ಹೇಳಿದ್ರು. ಓಕೆ. ಆ ದೃಢತೆ, ಒಂದು ಛಲ ಇದ್ರೆ ಮಾತ್ರ ಕೆಲಸ ಆಗೋದು. ಎಲ್ಲೋ ಇಲ್ಲಿ ಕೂತಾಗ, ಯಾರೋ ಇಲ್ಲಿ ಮಂತ್ರಿ ಬಂದಾಗ ಅವ್ರಿಗೊಂದು ನಾವು ಒಂದು ಮೆಮೊರೆಂಡಮ್ ಕೊಟ್ಟ ತಕ್ಷಣಕ್ಕೆ ಅದೇನು ಕೆಲಸ ಮಾಡಲ್ಲ. ಇನ್ನೊಂದು, ನಿಮಗೆಲ್ಲ ಏನಾದರೂ ಪೆನ್ಷನ್ ಅಪ್ಡೇಷನ್ನು ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂದರೆ ಇಷ್ಟೊಂದು ಓಡಾಡಿಸ್ತಾರೆ, ನಿಮಗೆ ಕಷ್ಟ ಕೊಡ್ತಾರೆ. ಆದರೆ ಅದೇ MP MLAಸ್ಗಳು ಅವರ ಏನು ಸಂಬಳ ಇತ್ಯಾದಿಗಳನ್ನು ಒಂದೇ ಸಲ ಒಂದೇ ಮೀಟಿಂಗಲ್ಲಿ ಪಾಸ್ ಮಾಡ್ಕೊತಾರಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನಾನು ಇಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಅಧಿಕಾರಿ ವರ್ಗ ಅವರು ಸ್ಟ್ರಾಂಗ್ ಇದ್ದಾರೆ. ಈಗ ನಮಗೆ ಯಾಕಂದರೆ ಅರುಣ್ ಜೇಟ್ಲಿ ಅವರು ಎಷ್ಟು ಪವರ್ಫುಲ್ ಇದ್ರು ಅಂತ ತಮಗೂ ಗೊತ್ತು, ನಮಗೆಲ್ಲ ಗೊತ್ತು. ಹೌದು. ಅಂಥವ್ರು ಕೂಡ ಯಡಿಯೂರಪ್ಪನವ್ರ ಮುಂದೆ ಫಸ್ಟ್ ನಮ್ದು ಇಟ್ಟಾಗ ಅವರು ಕುತ್ಕೊಂಡಿದ್ರು. ಇಡೀ 2 ಪೇಜು ನಾವೇನು ಮೆಮೊರೆಂಡಮ್ ಕೊಟ್ಟಿದ್ವಿ ಎಲ್ಲ ಓದಿದ್ರು. ಅವ್ರ ಮನೆಗೆ ಹೋಗಿದ್ದಾಗ ಆಮೇಲೆ ಯಡಿಯೂರಪ್ಪನವ್ರಿಗೆ ಹೇಳಿದ್ರು, ಯಡಿಯೂರಪ್ಪಾಜಿ आप आए, मैं कैसा ना बोल सकते इसको, मैं करूँगा अभी नहीं, बाबू लोग अटकाते हैं मेरे को. ಓಕೆ. ನನಗೆ ಅದು ಕೇಳಿದಾಗ ಭಾಳ ಶಾಕ್ ಆಗೋಯ್ತು. ಆಮೇಲೆ ನನಗನ್ಸುತ್ತೆ, ಹೌದಲ್ವಾ, ಕರೆಕ್ಟು. ನಾವೆಲ್ಲ 37-38 ವರ್ಷ ರಿಸರ್ವ್ ಬ್ಯಾಂಕಲ್ಲಿ ನಾವು ಕೆಲಸ ಮಾಡಿದವರು, ನಮಗೆ ಎಷ್ಟೋ ಹೆಚ್ಚು ಗೊತ್ತಿಲ್ಲದೆ ಇದ್ದಾಗ, ಇವರೆಲ್ಲ 3 ವರ್ಷ 4 ವರ್ಷ 5 ವರ್ಷ ಮಿನಿಸ್ಟರ್ ಆಗಿದ್ದಾಗ ಅವ್ರ ಅಡ್ವೈಸ್ ಇಲ್ಲದೆ, IAS ಅಧಿಕಾರಿಗಳ ಅಡ್ವೈಸ್ ಇಲ್ಲದೆ ನಡೆಸೋಕ್ಕಾಗಲ್ಲ. ಅದರಿಂದ ಅವರು ಈ ಥರ ಹೇಳಿದ್ರು. ಯಾಕಂದರೆ ಎಲ್ಲ ಅವ್ರು ಸಲಹೆ ತೊಗೋಬೇಕು. ನಾಳೆ ಏನೋ ಒಂದು ಮಿಸ್ಗೈಡ್ ಮಾಡಿ ಇದನ್ನು ಪಾರ್ಲಿಮೆಂಟ್ ಹೇಳಿದ್ರೆ ತಮ್ಮ ಸ್ಥಾನ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇರುತ್ತೆ ಅಂತ ಅವ್ರಿಗೆ ಒಳಗಡೆ ಇತ್ತು ಅನಿಸುತ್ತೆ. ಅದರಿಂದ ಅದು ಹೇಳಿದ್ರು. ಯಾಕೆ ಹೇಳಿದ್ರೆ, ಅವ್ರು ಯಾಕೆ ಮತ್ತೆ ಹೇಳಿದ್ರು ಅಂದರೆ, ಈ ಒಂದು ಸರಿ ಒಬ್ಬರು ಫೈನಾನ್ಸ್ ಸೆಕ್ರೆಟ್ರಿ, ಅವ್ರ ಹೆಸರು ಬೇಡ, ಅವ್ರು ಒಂದ್ಸರಿ ನಾವು ಭೇಟಿ ಮಾಡಿದಾಗ ಒಂದು ಮಾತು ಹೇಳಿದ್ರು, ಕ್ಯಾ आप लोग का आपका जनरल मैनेजर IAS ने कुछ भी नहीं, आप लोगों को 5 साल के एक बार रिवीजन दे दिया तो मैं रिटायर होने का मेरे को भी ज्यादा पेंशन लेते हैं ಅಂತಂದ್ರು. ಅಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್
ನಾನು IAS ಅಪ್ರೂವ್ ಮಾಡೋನು ನಾನು, ನನ್ನನ್ನೇ ಅವನು ಟೆಕ್ ಮಾಡ್ತಾನಲ್ಲ ಅನ್ನೋ ಮನೋಭಾವ ಇರುತ್ತೆ ಹೊರತು. ಆದರೆ ಅವ್ರಿಗೆ ತಾನೇನು ಹಿಂಗೆ ಬೆಳೆದು ಬಂದೆ, ರಿಸರ್ವ್ ಬ್ಯಾಂಕಲ್ಲಿ ಯಾವುದೇ ಥರದ ಕರಪ್ಷನ್ ಇಲ್ಲ, ನಾನೇನು IAS ಕರಪ್ಟು ಅಂತ ಹೇಳ್ತಿಲ್ಲ, ಮಾಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಅವ್ರು ಏನು ಅಂತಂದರೆ ಎಷ್ಟರ ಮಟ್ಟಿಗೆ ಅಪ್ಡೇಟ್ ಆಗಿದ್ರು ಅಂದರೆ ನಮ್ಗೆ ಏನೇನು ಸವಲತ್ತುಗಳು ರಿಸರ್ವ್ ಬ್ಯಾಂಕಲ್ಲಿ ಸಿಗ್ತವೆ. आप लोगों को तो न्यूज़पेपर के ये मिलते हैं, पूरा दिन आप पढ़ते न्यूज़पेपर पढ़ते हैं कि काम कुछ करना का ಅಂತಂದ್ರು. ಈ ಥರ ಅವರಿಗೆ ಮಾನಸಿಕತೆ ಇರೋದ್ರಿಂದ ಮಾಡಿದ್ರು. MP MLAಗಳಿಗೆ ನೀವು ಹೇಳಿದ್ರಲ್ಲ ರಿವಿಷನ್ನು ಅಂತ, ಎಷ್ಟೋ ಸರಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವರೇ ಅಧಿಕಾರಿಗಳೇ ಅವ್ರಿಗೆ ಒಂದು ಪ್ರಪೋಸಲ್ ಕೊಡ್ತಾರೆ ಅಂತ ಒಂದು ಸುದ್ದಿ ಮಾಡ್ಕೊಳ್ಳಿಕ್ಕೆ. ಅವ್ರಿಗೆ ಮಾಡಿದಾಗ ಇವ್ರು ಮಾಡ್ಕೊಂಡಿದ್ದಕ್ಕೆ ಅವ್ರೇನು ಒಬ್ಜೆಕ್ಷನ್ ಮಾಡಲ್ಲ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಈಗ ಇನ್ಫ್ಲೇಷನ್ ಅಂತ ಹೆಸರು ಹೇಳ್ಬಿಟ್ಟು MP MLAಗಳು ಸಂಬಳನ ಜಾಸ್ತಿ ಮಾಡ್ಕೊತಾರೆ. ಅದೇ ರೀತಿ ಇನ್ಫ್ಲೇಷನ್ನು ಏನು ಬ್ಯಾಂಕ್ ಎಂಪ್ಲಾಯೀಸ್ ರಿಟೈರೀಸ್ಗಿಲ್ವಾ ಅಥವಾ ಬೇರೆ ಬೇರೆ ನೌಕರರಿಗಿಲ್ವಾ, ಇದು ಅವ್ರಿಗೆ MP MLAಗಳಿಗೆ ಗೊತ್ತಾಗಲ್ವಾ, IAS ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ವಾ? ನೋಡಿ, ಒಂದು ನನಗನ್ಸಿದ್ದು, ನನಗೆ ನಮ್ಮ ಸದಾನಂದಗೌಡರು ಒಂದು ಮಾತು ಹೇಳಿದರು, ನಾವು ಜನಸಂಪರ್ಕದಲ್ಲಿ ಗ್ರಾಸ್ ರೂಟಲ್ಲೂ ಕೆಲಸ ಮಾಡ್ತೀವಿ, ಬಡತನ ನೋವು ಎಲ್ಲ ನೋಡ್ತೀವಿ. ಎಷ್ಟೋ ಜನ ಈ IAS ಅಧಿಕಾರಿಗಳಿಗೆಲ್ಲನೂ ಅವ್ರು ಯಾರು ಫೀಲ್ಡಲ್ಲಿ ಹೋಗೋದೇ ಇಲ್ಲ. ಅವರು ಎಲ್ಲ ಫ್ರ್ಯಾಕ್ಷನ್ ಆಫ್ ಒಂದು ಸಮ್ ಪರ್ಸೆಂಟೇಜ್ ಇರ್ಬೋದು ಅಷ್ಟೇ. ಮೇಜರ್ ಪೋರ್ಷನ್ ಏನು ಅಂತಂದರೆ ಅವರು ಮಾನಸಿಕತೆ ಚಿಕ್ಕ ವಯಸ್ಸಿಂದನೇ ಏನಾಗಿರುತ್ತೆ, ನಾನು IAS ಆಗಬೇಕು ಅಂತಲೇ ಒಂದು ಇದಿರುತ್ತೆ ಅವ್ರ ಮನಸ್ಸಿಗೆ. ನಮ್ಮಲ್ಲೂ ನಾನು ಹೇಳ್ತಿದ್ದೆ, ನಮ್ಮ ಅಧಿಕಾರಿ ವರ್ಗನೂ ನಮ್ಮಲ್ಲಿ ಗ್ರೇಡ್ B ಆಫೀಸರ್ಸ್ ರಿಕ್ರೂಟ್ಮೆಂಟ್ ಆಗ್ತಾರೆ. ಅವ್ರ ಮಾನಸಿಕತೆ ಮನೇಲಿ ಹೆಂಗೆ ಬೆಳೆಸಿರ್ತಾರೆ, ನೀನು ದೊಡ್ಡ ಅಧಿಕಾರಿ ಆಗ್ಬೇಕಂತ. ಬರೀ ಅವನ ಮನೆ ಕಾಲೇಜು, ಮನೆ ಕಾಲೇಜು, ಮನೆ ಕಾಲೇಜು, ಫಸ್ಟ್ ರ್ಯಾಂಕ್ ಬಾ, ಇದು ಬಾ ಕೆಲಸಕ್ಕೆ ಸರ್. ಮತ್ತು ಅವನು ಅಧಿಕಾರಿ ಆದಮೇಲೆ ಮತ್ತೆ ಅವನ ಕ್ವಾರ್ಟರ್ಸು, ಅವನ ಆಫೀಸು, ಸಾಯಂಕಾಲ ಬಿಟ್ಟರೆ ಮನೆಗೆ. ಅವರು ನಿಜ ಜೀವನದಲ್ಲಿ ಎಲ್ಲ ಸ್ತರಗಳ ಜನಗಳ ಜೊತೆಯಲ್ಲಿ ಆಸುವಕ್ಕಾಗಿರೋ ಜೀವನ ಮಾಡದಿಲ್ಲದೆ ಇರೋದ್ರಿಂದ ನೋವಿನೊಳಗಳು ಅರ್ಥ ಆಗಲ್ಲ. ನಾವೆಲ್ಲ ಟ್ರೇಡ್ ಯೂನಿಯನ್ ಲೀಡರ್ಸು ರೋಡಲ್ಲಿ ಹೋಗ್ತಿದ್ರೆ ಯಾರೋ ಒಬ್ಬ ಬೆಗ್ಗರ್ ಬಿದ್ದಿದ್ರು, ಪಾಪ ಇವನ ಮನೆಯವ್ರು ಹೆಂಗಿದ್ದೋ ಏನು ಕತೆನೋ ಅಂತ ಯೋಚನೆ ಮಾಡ್ತೇವೆ. ಸಾಮಾಜಿಕ ಕಾಳಜಿ ಎಲ್ಲಿರಲ್ವೋ ಅಲ್ಲಿ ಈ ಥರ ದುರಂತಗಳು ನಡೀತವೆ. ಯಾಕೆ ಹೇಳ್ತೀನಿ ಅಂದರೆ, ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ನಮ್ಮ ದೇಶದಲ್ಲಿ ಏನೇ ಬದಲಾವಣೆಗಳು ತರಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿ ಅಧಿಕಾರ ವರ್ಗ ವಿಶಾಲ ಮನೋಭಾವವನ್ನು ತೋರಿಸುವಂಥ ಮಾನಸಿಕತೆ ಇರಬೇಕು. ಅದಿದ್ದರೆ ಮಾತ್ರ ಆಗೋದು. ಈಗ ನಾನು ಈಗಲೂ ನೋಡ್ತಾ ಇದ್ದೀನಿ ನಮ್ಮ ರಿಸರ್ವ್ ಬ್ಯಾಂಕಲ್ಲಿ. ನಾನು ಆಲ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ವರ್ಕರ್ಸನ್ನು ಆರ್ಗನೈಸ್ ಸೆಕ್ರೆಟರಿ ಆಗಿಯೂ ಕೆಲಸ ಮಾಡ್ತಾಯಿದ್ದೀನಿ, ಅಧ್ಯಕ್ಷರು ಕೆಲಸ ಮಾಡ್ತಿದ್ದೀನಿ. ಮೊನ್ನೆ ಒಂದು ಕಾನ್ಫರೆನ್ಸ್ ಆಗಬೇಕಾಗಿತ್ತು, ಅದೇನೋ ಒಂದು ಇದಾಗಲಿಲ್ಲ. ಒಂದು ನ್ಯೂ ಜನ್ರೇಷನ್ ಹ್ಯಾಂಡ್ ಓವರ್ ಮಾಡಬೇಕು. ಈಗಲೂ ಬೆಳಗ್ಗೆ ಒಬ್ಬರು ಬಂದಿದ್ದರು, ರಿಟೈರ್ ಆಗ್ತಾಯಿದ್ದಾನೆ, ಏನೂ ಸಿಗ್ತಾಯಿಲ್ಲ. ಆತನ ಹತ್ರನೇ 37,000 ಕಟ್ಟು ಅಂತಾನೆ. ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳುತ್ತೆ, ಗ್ರೂಪ್ C ಗ್ರೂಪ್ D ನಲ್ಲಿ ತಪ್ಪಾಗಿ ಏನಾದರೂ ಮ್ಯಾನೇಜ್ಮೆಂಟು ದುಡ್ಡು ಕೊಟ್ಟಿದ್ರೆ ಅದನ್ನು ರಿಕವರಿ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಒಂದು ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ರಫೀಕ್ ಮಾಸಿ ಅಂತ ಇದೆ, ರಾಜೇಂದ್ರ ಸಿಂಗ್ ಪ್ರಸಾದ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತದೆ. ಕ್ಲಿಯರ್ ಆಗಿ ಹೇಳುತ್ತೆ ಜಡ್ಜ್ಮೆಂಟು. ಗ್ರೂಪ್ C ಗ್ರೂಪ್ D ಎಂಪ್ಲಾಯೀಸ್ಗೆ ಸರ್ಕಾರಗಳು ಅಥವಾ ಸಂಸ್ಥೆಗಳು ತಪ್ಪಾಗಿ ತಮ್ಮ ಮಿಸ್ಕ್ಯಾಲ್ಕುಲೇಷನ್ ಎಕ್ಸೆಸ್ ಕೊಟ್ಟಿದ್ರೆ ಇನ್ನೇನು ಅಬೌಟ್ ಟು ರಿಟೈರ್ 1 ವರ್ಷದಲ್ಲೋ ಅಥವಾ ರಿಟೈರ್ ಆಗೋಣ ರಿಕವರಿ ಮಾಡೋಂಗಿಲ್ಲ ಅಂತಾರೆ. ಅದನ್ನೆಲ್ಲ ಆಡಳಿತವರು ಕೊಟ್ಟರು ಸಹ ಅವರು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಅವ್ರ ಉದ್ದೇಶ ಹೌದು ಇಲ್ಲೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಇದ್ರ ಮೇಲೆ ನಾವು ಹೋಗಬಾರ್ದು ಅಂತ ಅನಿಸಲ್ಲ. ಅದನ್ನು ಆ ಸೈಟೇಷನ್ ಗಮನ ಇಟ್ಕೊಂಡು ವೇವ್ ಮಾಡ್ಬೋದು. ಮತ್ತೆ ಆದರೆ ಅದು ಮಾಡ್ದೇನೆ ಮತ್ತೆ ನ್ಯಾಯಾಲಯದ ಕದ ತಟ್ಟೋಂಗೆ ಮಾಡ್ತಾರೆ. ಇದು ದೌರ್ಭಾಗ್ಯ. ಈಗ ನೀವು ಹೇಳಿದ್ರಲ್ಲಿಗೆ ಈ ಕಮರ್ಷಿಯಲ್ ಬ್ಯಾಂಕು ಎಲ್ಲನೂ ಪೆನ್ಷನ್ ರಿವಿಷನ್ ಮಾಡ್ಬೋದು. ಈಗೆಲ್ಲ ಡಿಜಿಟಲೈಸೇಷನ್ ಆದಮೇಲೆ ಸರ್ವಿಲಿಯನ್ಸ್ ಜಾಸ್ತಿ ಆದಮೇಲೆ NPA ಆಗೋದು ಕಡಿಮೆ ಆಗಿದೆ. ಯಾವಾಗ NPA ನಿಮಗೆ ಹಳೇದೆಲ್ಲ ನೋಡಿರಬೇಕು, NPA ಇದ್ದಿದ್ದರಿಂದ ಜಾಸ್ತಿ ಆಗ್ತಾ ಇದ್ದರಿಂದ ಈ ಕಡೆ ಪೆನ್ಷನರ್ಸ್ಗೂ ರಿವಿಷನ್ ಆಗಲಿಲ್ಲ. ಸಾಮಾನ್ಯ ಮನುಷ್ಯರು ಯಾರು ಹಣನ ರಿಸ್ಕ್ ಎಲ್ಲೋ ಇಟ್ಟು ಕಷ್ಟಪ್ಪ ಅನ್ನೋರು ಅವ್ರಿಗೂ ಏನು ಡಿಪಾಸಿಟ್ ಇಡ್ತಾರಲ್ಲ ಅವ್ರಿಗೂ ಸರಿಯಾದ FDಗೆ ಇಂಟ್ರೆಸ್ಟ್ ಬರಲಿಲ್ಲ. ಈ NPA ಅಂಥವೆಲ್ಲನೂ ಪ್ರಾಬ್ಲಮ್ ಇಲ್ಲದೆ ಇದ್ದರೆ ದೇ ಕ್ಯಾನ್ ಗಿವ್ ಮೋರ್ ಇಂಟ್ರೆಸ್ಟ್ ಆನ್ ದಿ ಡಿಪಾಸಿಟ್ಸ್ ಆಲ್ಸೋ. ಯಾರು ಡಿಪಾಸಿಟ್ಸ್ ಇಡೋರು ಯಾರು
ಯಾರೋ ಸ್ಕೂಲ್ ಟೀಚರ್ ರಿಟೈರ್ಡು, ಅಫಿಷಿಯಲ್ಸ್ ರಿಟೈರ್ಡು, ಇಂಥವ್ರೇ ದುಡ್ಡಿಡೋದು. ಈ ಏನು ಇನ್ಫ್ಲೇಷನರಿ ರೇಟ್ಗೆ ಕಂಪೇರ್ ಮಾಡಿದಾಗ ಅವ್ರು ಏನು ಇಂಟ್ರೆಸ್ಟ್ ಕೊಡ್ತಾರೋ ಇದು ವ್ಯಾಲ್ಯೂ ಆಫ್ ದಟ್ ಡಿಪಾಸಿಟ್ ಅಮೌಂಟ್ ವಿಲ್ ರಿಸೀಡ್. ಆ ವ್ಯಾಲ್ಯೂ ಅದು ಕಡಿಮೆ ಆಗ್ತಾ ಹೋಗ್ತದೆ. ಹೆಸರಿಗೆ ಮಾತ್ರ 7% ಅಂತ, ಬಟ್ ಇನ್ಫ್ಲೇಷನ್ ರೇಟ್ ಟ್ರೆಂಡ್ ನೋಡಿದಾಗ ದ ಡಿಪಾಸಿಟ್ ಅಮೌಂಟ್ದು ವ್ಯಾಲ್ಯೂನೇ ಕಡಿಮೆ ಆಗ್ತಾ ಹೋಗ್ತದೆ. ಕೊನೆಯದಾಗಿ ಸರ್, ಈಗೇನು ಹೋರಾಟ ನಡೀತಾ ಇದೆ ಪೆನ್ಷನರ್ ಅಸೋಸಿಯೇಷನಿಂದ, ಈ ಪೆನ್ಷನರ್ ಅಸೋಸಿಯೇಷನ್ ಹೋರಾಟಕ್ಕೆ ತಾವು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವ್ರು ಯಾವ ರೀತಿ ಹೋರಾಟ ಮಾಡಿದರೆ ಗೆಲುವು ಸಿಗ್ಬೋದು ಅಂತ ತಮ್ಮ ಅನಿಸಿಕೆ ಸರ್? ನೋಡಿ, ಒಂದೇನೆಂದರೆ ಫೈಟಿಂಗ್ ಅಂತ ಅಂದರೆ ಒಂದು ರಿಯಲಿಸ್ಟಿಕ್ ಫೈಟಿಂಗ್ ಬೇರೆ, ಸ್ಯೂಡೋ ಫೈಟಿಂಗ್ ಬೇರೆ. ಅಂದರೆ ಫೈಟಿಂಗೋಸ್ಕರ ಫೈಟ್ ಮಾಡ್ತೀನಿ ಅಂದರೆ ಯಾವತ್ತೂ ಸಿಗಲ್ಲ. ಒಂದು ದೃಢ ನಿರ್ಧಾರ ಇಟ್ಕೊಂಡು ನಾವು ಗುರಿ ಮುಟ್ಟಬೇಕು ಅನ್ನೋದಿತ್ತು. ನಾನು ಹೇಳ್ದಂಗೆ ನಾವು 40 ಸರಿ ಅಂತ ಹೇಳ್ತಲ್ಲ, ಒಂದು ಸರಿ ಫೆಬ್ರವರಿ ತಿಂಗಳಲ್ಲಿ ಅನಿಸುತ್ತೆ, ಐ ಥಿಂಕ್ ಅಲ್ಲಿ ಡೆಲ್ಲಿನಲ್ಲಿ -6 ಡಿಗ್ರಿ ಇತ್ತು. ಅಂಥ ಟೈಮಲ್ಲಿ ಕೂಡ ಅಲ್ಲಿಂದ ಕಾಲ್ ಬಂದಾಗ ನನ್ನ ಏನು ನನಗೆ ವಯಸ್ಸು ಅಥವಾ ನನ್ನ ಇದನ್ನು ಏನೂ ಕಾಳಜಿ ಮಾಡದೆ ಹೊರಟೆ. ಎಲ್ಲರೂ ಇಲ್ಲಂದ್ರೆ ಹುಷಾರು ಅಂತ, ಕೈ ಕೂಡ ಆಚೆ ತೆಗಿಯೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಯಾಕಂದರೆ ನನಗೇನಿತ್ತು, ಏನೋ ಒಂದು ಛಲ ಸಾಧಿಸಲೇಬೇಕು ಅನ್ನೋದಿತ್ತು. ಅನ್ಯಾಯ ಆಗ್ತಾ ಇದೆ ಅಂತ ಅನ್ನಿಸ್ತು, ಹೋರಾಟ ಮಾಡಿದ್ವಿ. ಅದಕ್ಕೆ ಜೊತೆಯಲ್ಲಿ ನನಗೆ ಸಾಥ್ ಕೊಟ್ಟವರು ಅಂದರೆ ನಮ್ಮ ಎಂಪ್ಲಾಯೀಸು. ಮುಂಬೈನ ಯೂನಿಟ್ನಲ್ಲಿ ನಮ್ಮ ಸದಾಶಿವ ಲಬ್ಧಿ ಅಂತ ಜನ ಸೆಕ್ರೆಟರಿ ಇದ್ದರು, ಶ್ರೀಕೃಷ್ಣ ರಾಸಮ್ಮು, ವಿಕ್ಟರ್ ಸಲ್ಡಾನ ಅಂತ, ಅವರೆಲ್ಲ ಕಟಿಬದ್ಧರಾಗಿ ನನ್ನ ಜೊತೆಲಿ ಓಡಾಡ್ತಿದ್ರು. ಆಮೇಲೆ ನಮ್ಮಲ್ಲಿ ನಮ್ಮ ಸೆಂಟ್ರಲ್ ಬೋರ್ಡ್ ಡೈರೆಕ್ಟರ್ಸ್ ಇದ್ದಾರೆ, ಸತೀಶ್ ಮರಾಠೆ ಅಂತ ತಾವು ಕೇಳಬೇಕು, ಸಾಕಾರ ಭಾರತಿ ಇದ್ದರು, ಅವರು ನಮ್ಮಲ್ಲಿ ಸೆಂಟ್ರಲ್ ಬೋರ್ಡ್ ಡೈರೆಕ್ಟ್ರು, ಅವರು ಸಚಿನ್ ಚತುರ್ವೇದಿ, ಈ ಥರ ಎಲ್ಲ ನನಗೆ ಸಾಥ್ ಕೊಟ್ಟರು. ಒಂದು ಮರೆಯೋದಕ್ಕೆ ಮೊದಲು ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಹೋರಾಟ ನಾವು ಮಾಡಿದ್ದು, ಅದ್ರ ಬೆನಿಫಿಟ್ ಯಾರಿಗಾಯಿತು? ಟಾಪ್ ಮ್ಯಾನೇಜ್ಮೆಂಟಿಂದ ಎಲ್ರಿಗೂ ಸಿಕ್ತು. ಕರೆಕ್ಟ್. ಒಬ್ಬ ಡೆಪ್ಯೂಟಿ ಗವರ್ನರ್ ರಿಟೈರ್ಡ್ ಕೂಡ ಅವನಿಗೆ ಎಷ್ಟು ಜಂಪು, ಮಂತ್ಲಿ ಜಂಪ್ 38,000 to 40,000 ಮಂತ್ಲಿ ಪೆನ್ಷನ್ ಜಂಪ್ ಆಯಿತು. ಡೆಪ್ಯೂಟಿ ಗವರ್ನರು, ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು, ಚೀಫ್ ಜನರಲ್ ಮ್ಯಾನೇಜರ್ಸು, ಜನರಲ್ ಮ್ಯಾನೇಜರ್ ಅವರೆಲ್ಲ ಅಧಿಕಾರಿ ವರ್ಗ, ಅವ್ರಿಗೆಲ್ಲ ಬೆನಿಫಿಟ್ ಸಿಕ್ಬಿಡ್ತು. ನಾನು ಏನು ಕೊನೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪೆನ್ಷನರ್ಸ್ಗೆ ಇವ್ರು ಏನು ಹೋರಾಟಕ್ಕೆ ನಿಂತಾರೆ, ನೀವು ನಿಜವಾದ ಹೋರಾಟ ಮಾಡಿ. ನಿಮ್ಮ ಕೂಗು ಸರ್ಕಾರಕ್ಕೆ ಇಲ್ಲಿಂದ ಎಲ್ಲೋ ಕೂಗಿದ್ರೆ ಮುಟ್ಟಲ್ಲ. ನೀವು ಎಲ್ಲಿ ಪವರ್ ಸೆಂಟರ್ ಡೆಲ್ಲಿಲೇ ಕೂತ್ಕೊಂಡು ಕೆಲಸ ಮಾಡಿ, ಒಂದು ಛಲ ಹಿಡಿದು ಮಾಡಿ, 100ಕ್ಕೆ 100 ಬರುತ್ತೆ. ಎಲ್ಲೋ ನಾವು ಫ್ರೀಡಮ್ ಪಾರ್ಕು ಇನ್ನೆಲ್ಲೋ ಮಾಡಿಕೊಂಡು ಜಂತರ್ ಮಂತರ್ಲೆಲ್ಲ ಆದರೆ ಆಗಲ್ಲ. ಒಂದು ಛಲ ಬಿಡ್ದಂಗೆ ಹಿಂದೆ ಬಿದ್ದರೆ ಮಾತ್ರ. ಯಾವಾಗ ಯಾರೋ ಒಬ್ಬ ಸಾಲಗಾರ ಕೊಡೋನಿದ್ರೆ ಒಂದು ಸರಿ ಹೇಳ್ದವನು ಕೊಡೋದೇ ಇಲ್ಲ ಅಂದರೆ ಒಂಥರ, ಆಮೇಲೆ ಆಯ್ತು ಬಾ ನೋಡೋಣ ಅಂದರೆ ಅವ್ನು 20 ಸರಿ ಹೋಗ್ತಾನೆ, ಇವತ್ತಲ್ಲ ನಾಳೆ ಅವ್ನು ಕೊಡ್ತಾನೆ ಅನ್ನೋದು. ಆದಷ್ಟು ಸರ್ಕಾರದ ಮಟ್ಟದಲ್ಲಿ ನೀವು ಹೋರಾಟ ಮಾಡೋದಾಗತ್ತೆ. ಇನ್ನೊಂದು ಏನು ಹೇಳ್ತೀವಿ, ಈಗ ಸರ್ಕಾರ ಏನು ಹೇಳ್ತದೆ, ಜಗತ್ತಿನ 5ನೇ ಆರ್ಥಿಕ ಬಲಿಷ್ಠ ರಾಷ್ಟ್ರ ಅಂತೀವಿ ಅಲ್ವಾ? ಏನು ಪ್ರಾಬ್ಲಮ್ ಇದೆ? ಮೊದಲು ಅವರ್ ಇಂಡಿಯಾ ವಾಸ್ ಎ ಪೂರ್ ಕಂಟ್ರಿ, ಅವಾಗಲೇ ಪೆನ್ಷನ್ ಸಿಸ್ಟಮ್ ಇತ್ತು. ಈಗ ನೀವು ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಬಲಿಷ್ಠ ರಾಷ್ಟ್ರ ಅಂತ ನಾವು ಹೇಳ್ಕೊತೀವಿ, ಸರ್ಕಾರನೇ ಹೇಳುತ್ತೆ, ಏನು ಮಂತ್ರಿಗಳು ಹೇಳ್ತಾರೆ. ಹಾಗಿದ್ಮೇಲೆ ರಿವಿಷನ್ ಕೊಡ್ಲಿಕ್ಕೆ ಏನು? ಇನ್ನೊಂದೇನು, ಮೊರ್ಟಾಲಿಟಿ ರೇಟ್ ಏನು ಹೇಳಿ? ಎಷ್ಟೋ ಜನ ನನ್ನ ಕಣ್ಣಾರೆ ನೋಡೋದು 60 ವರ್ಷ ರೀಚ್ ಆಗೋರು ಸತ್ತೋಗಿರೋರು ಇದ್ದಾರೆ. ಪೆನ್ಷನ್ ಭಾಳಷ್ಟು ಜನ ಇದ್ದಾರೆ. 60 ರೀಚೇ ಆಗಲ್ಲ. ಕೆಲವು ಟೈಮಲ್ಲಿ ಆಲ್ರೆಡಿ ಇಲ್ಲ ಗಂಡ ಈಗ ಏನು ಹೆಂಡತಿ ಸತ್ತೋಗಿರ್ತಾಳೆ, ಇವನು ಕೂಡ 1 ವರ್ಷದಲ್ಲಿ 2 ವರ್ಷ ಸತ್ತೋಗ್ತಾನೆ. ಯಾಕಂದ್ರೆ ಮೊರ್ಟಾಲಿಟಿ ರೇಟ್ ಭಾಳ ಕಡಿಮೆ ಕರೆಕ್ಟು ಈಗಿನ ಪರಿಸ್ಥಿತಿನಲ್ಲಿ. ನಾವು ಅದೆಲ್ಲನೂ ಸ್ಟ್ಯಾಟಿಸ್ ಕೊಡಿದ್ದೀರಿ. ರಿಸರ್ವ್ ಬ್ಯಾಂಕಲ್ಲಿ 60ರಿಂದ 70 ಜನ ಎಷ್ಟು ಬದುಕಿದ್ದಾರೆ, 70ರಿಂದ 80 ಎಷ್ಟಿದ್ದಾರೆ, 80ರಿಂದ 90 ಇದ್ದಾರೆ, 90ರ ಮೇಲೆ ಏನಿದ್ದಾರೆ, ಪೆನ್ಷನ್ ಲಿಯಬಿಲಿಟಿ ಏನಾಗುತ್ತೆ ಅದೆಲ್ಲ ನೀವು ಕರೆಕ್ಟಾಗಿ ಕುತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಆವಾಗ ಸರ್ಕಾರಕ್ಕೆ ಮಾಡ್ಬೋದು. ಗಂಡ ಹೆಂಡತಿ ಒಂದೇ ಸರಿ ಹೊರಟೋಗ್ತಾರೆ, ಇಮಿಡಿಯೇಟ್ಲಿ ಪೆನ್ಷನ್ ಸ್ಟಾಪ್ ಆಗುತ್ತೆ, ಯಾರೂ ಸಿಗಲ್ಲ. ಕರೆಕ್ಟ್. ನಿಮ್ಮದು ಫಂಡ್ ಏನಿದೆ, ನಿಮ್ಗೇನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಫಾರ್ ಲೈಫ್ ಟೈಮ್ ಅಂತ ಮಾಡಿರ್ತಾರೆ. ಕೆಲವರು 2 ಇಯರ್ಸು ಎಂಜಾಯ್ ಮಾಡಲ್ಲ. ನನ್ನ ಜೊತೆಲಿದ್ದಾರೆ, ನಮ್ಮ ಬ್ಯಾಂಕಲ್ಲಿ ಹೆಂಡತಿ ಸತ್ತೋದ್ಲು, ಗಂಡನೂ ಸತ್ತೋದ ವಿತಿನ್ 2 ಇಯರ್ಸಲ್ಲಿ. ಅದೆಲ್ಲ ನಾವು ಆ ಫಂಡಿಗೆ ಸೇರಿಕೊಳ್ತಾವೆ. ನಾವು ಅವರು 100 ವರ್ಷ ಬದುಕಿದ್ದಾರೆ ಅಂತ ಲೆಕ್ಕ ಹಾಕ್ಬಾರ್ದಲ್ವಾ? ಅದಕ್ಕೋಸ್ಕರ ಇವರೇನು ನಮ್ಮ ಕಮರ್ಷಿಯಲ್ ಬ್ಯಾಂಕಲ್ಲಿ ಹೋರಾಟ ಮಾಡ್ತಾಯಿದ್ದಾರೋ ಅವರು ಕಟಿಬದ್ಧರಾಗಿ ಛಲ ಹಿಡ್ಕೊಂಡು ಯಾರು ನೇತೃತ್ವದಲ್ಲಿ ಹೋದರೆ ನಾವು ಗೆಲುವು ಸಾಧಿಸ್ತೀವಿ ಅನ್ನೋದನ್ನು ಮನಗಾಡಬೇಕು. ಏನೋ ಸೂಡೋ ಫೈಟಿಂಗ್ ಅಂತ ಮಾಡ್ಕೊಂಡ್ರೆ ಆಗಲ್ಲ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಇದಿಷ್ಟು ಇಂದ್ರೇಶ್ ಸರ್ ನಮಗೆ
ಈ ಪೆನ್ಷನರ್ಸ್ ಹೋರಾಟದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯನ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.